ಕೃತಿ ಚೌರ್ಯದ ಆರೋಪವನ್ನು ಎದುರಿಸ್ತಾ ಇರುವಂತಹ ನಟ ರಕ್ಷಿತ್ ಶೆಟ್ಟಿಗೆ ಕೋರ್ಟ್ 20 ಲಕ್ಷ ರೂಪಾಯಿ ಠೇವಣಿ ಇಡುವಂತೆ ಸೂಚನೆಯನ್ನ ಕೊಟ್ಟಿದೆ. ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ಕಾನೂನು ಸಮರದಲ್ಲಿ ರಕ್ಷಿತ್ ಶೆಟ್ಟಿಗೆ ಹಿನ್ನಡೆ, 20 ಲಕ್ಷ ಠೇವಣಿ ಇಡಲು ಕೋರ್ಟ್ ಸೂಚನೆ. ಕಾಪಿರೈಟ್ ಉಲ್ಲಂಘನೆ ವಿಚಾರವಾಗಿ ರಕ್ಷಿತ್ ಶೆಟ್ಟಿ ಹಾಗೂ ಅವರ ಪರಂವಾಹ್ ಸಂಸ್ಥೆ ಮೇಲೆ ಎಂಆರ್ಟಿ ಆಡಿಯೋ ಸಂಸ್ಥೆ ದೂರು ದಾಖಲಿಸಿತ್ತು. ಈ ವಿಚಾರವಾಗಿ ರಕ್ಷಿತ್ ಶೆಟ್ಟಿ ಬಹಿರಂಗ ಪತ್ರ ಬರೆದು ಕಾನೂನು ಸಮರ ಘೋಷಿಸಿದ್ರು. ಇದೇ ಜಟಾಪಟಿ ಇನ್ನೊಂದು ಹಂತಕ್ಕೆ ತಲುಪಿದೆ. ಕಾಪಿರೈಟ್ ಉಲ್ಲಂಘನೆಗಾಗಿ 20 ಲಕ್ಷ ಠೇವಣಿ ಇಡಲು ನಿರ್ದೇಶಿಸಿದೆ ದೆಹಲಿ ಹೈಕೋರ್ಟ್. ಪರಂವಾಹ್ ಸಂಸ್ಥೆಯಡಿ ನಿರ್ಮಿಸಿದ್ದಂತಹ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಎಂಆರ್ಟಿ ಆಡಿಯೋ ಸಂಸ್ಥೆಯ ಒಡೆತನದಲ್ಲಿದ್ದ 2 ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಸಿಕೊಂಡಿದ್ದಕ್ಕೆ ಎಂಆರ್ಟಿ ಆಡಿಯೋ ಕಂಪನಿ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಇದೀಗ ಕಾಪಿರೈಟ್ ಉಲ್ಲಂಘನೆಗಾಗಿ 20 ಲಕ್ಷ ಠೇವಣಿ ಇಡಲು ರಕ್ಷಿತ್ ಶೆಟ್ಟಿ ಮತ್ತು ಅವರ ಸಂಸ್ಥೆಗೆ ಕೋರ್ಟ್ ನಿರ್ದೇಶಿಸಿದೆ. ನೋಟಿಸ್ ನೀಡಿದ್ರೂ ದೆಹಲಿ ಕೋರ್ಟ್ಗೆ ರಕ್ಷಿತ್ ಶೆಟ್ಟಿ ಹಾಜರಾಗಿರಲಿಲ್ಲ. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ನ್ಯಾಯ ಎಲ್ಲಿದೆ ಹಾಗೂ ಒಮ್ಮೆ ನಿನ್ನನ್ನು ಹಾಡನ್ನ ಬಳಸಿಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಹಾಡುಗಳನ್ನ ರಕ್ಷಿತ್ ಶೆಟ್ಟಿ ಶೇರ್ ಮಾಡಿದ್ರು. ಅದನ್ನು ತೆಗೆದುಹಾಕುವಂತೆ ಕೋರ್ಟ್ ನಿರ್ದೇಶಿಸಿದೆ. ಹೈಕೋರ್ಟಿಂದ ಆದೇಶ ಬಂದಿದೆ. ಇವಾಗ 20 ಲ್ಯಾಕ್ಸ್ ರುಪೀಸ್ ಡೆಪಾಸಿಟ್ ಮಾಡಿ ಪ್ಲಸ್ ಎಲ್ಲ ನಿಮ್ಮಲ್ಲಿರೋ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ನೀವೇನು ಪೋಸ್ಟ್ ಮಾಡಿದ್ರೆ ಅದನ್ನೆಲ್ಲ ರಿಮೂವ್ ಮಾಡಿ ಅಂತಲೂ ಆದೇಶ ಬಂದಿದೆ. ಹೈಕೋರ್ಟಿಂದನೇ ಆದೇಶ ಬಂದಿದೆ. ಮುಂದೆ ಸೇಮ್ ಸರ್, ಲೀಗಲ್ ಫೈಟ್ ಅಷ್ಟೇ. ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಯಾವುದು ಬಂದಿಲ್ಲ. ನ್ಯಾಯ ಎಲ್ಲಿದೆ ಸಾಂಗ್ ಒಂದು ಸಾಂಗ್ ಯೂಸ್ ಮಾಡಿದ್ದಾರೆ, ಮತ್ತು ಒಮ್ಮೆ ನಿನ್ನನ್ನು ಕಣ್ತುಂಬ ಗಾಳಿ ಮಾತು ಸಿನಿಮಾಯಿಂದ ಇದೆರಡು ಸಾಂಗ್ ಯೂಸ್ ಮಾಡಿದ್ದಾರೆ. ಹಿಂದೆ ಕಿರಿಕ್ ಪಾರ್ಟಿ ಚಿತ್ರದಲ್ಲೂ ರಕ್ಷಿತ್ ಮೇಲೆ ಕಾಪಿರೈಟ್ ಉಲ್ಲಂಘನೆಯ ಆರೋಪ ಬಂದಿತ್ತು. ಮತ್ತದೇ ಕಾರಣಕ್ಕೆ ರಕ್ಷಿತ್ ಸುದ್ದಿಯಾಗಿದ್ದಾರೆ. ಚಿತ್ರದ ಬಜೆಟ್ಗಿಂತಲೂ ಹೆಚ್ಚು ಹಣವನ್ನ ಆಡಿಯೋ ಸಂಸ್ಥೆ ಕೇಳಿದೆ ಎಂದು ರಕ್ಷಿತ್ ಶೆಟ್ಟಿ ದೂರಿದ್ರು. ಇದೀಗ ಆರಂಭದಲ್ಲೇ ಕೋರ್ಟ್ನಲ್ಲಿ ರಕ್ಷಿತ್ಗೆ ಹಿನ್ನಡೆಯಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.